ಅರ್ಥ ಆಗ್ತದೆ. ಎಷ್ಟು ಪ್ರೀತಿ ಮಾಡಿದ್ರೆ ಸಮೃದ್ಧಿ ಯೋಜನೆ ಬಗ್ಗೆ ನಿಮ್ಗೆ ಒಂದನೇದು ಆರೋಗ್ಯದ ಬಗ್ಗೆ 15,000 ರೂಪಾಯಿ ನಿಮ್ಮ ಮಕ್ಕಳಿಗೆ ಸಿಗುತ್ತೆ. ಎರಡನೇದು 2,600 ರೂಪಾಯಿ ಸಿಗುತ್ತೆ. ಅದನ್ನ ಯುಟಿಲೈಸ್ ಮಾಡ್ಕೋಬೇಕಂದ್ರೆ ಬೇರೆಯವ್ರಿಗೆ ಐಡಿ ಮಾಡಿಸ್ಬೇಕು ಅಂದಾಗ ಯುಟಿಲೈಸ್. ಈಗ ಒಂದ್ ಕೆರೆಯಾಗ ಒಂದ್ ಹಳ್ಳದೊಳಗೆ ಒಂದು ಮಟ್ಟಿ ತೆಗಿತೀವಿ, ಒಂದ್ ಚರಿಗೆ ನೀರು ಕುಡಿಯಕ್ಕೆ. ಅರ್ಥ ಆಗ್ತದೇನ? ಆ ಒಂದ್ ಚರಿಗೆ ನೀರು ತಕೊಂಡ ಮೇಲೆ ಮತ್ತೊಂದ್ ಚರಿಗೆ ಬರುತ್ತಾ, ಇರುವಾಗ ಮತ್ತೊಂದ್ ಚರಿಗೆ ಬರುತ್ತಾ? ಹಾ, ಅದಕ್ಕೆ ನೀವು ಮಾಡಿ ಅದನ್ನ ಐಡಿ ರೊಕ್ಕ ಖಾಲಿ ಮಾಡಿದ್ಮೇಲೆ ಮತ್ತೆ ರೊಕ್ಕ ಕೊಡ್ತೀವಿ ನಿಮಗೆ. ಮತ್ತೆ ಅದು ಇರುವಾಗ ಮತ್ತೊಂದ್ಸಲ ಬರ್ತದ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಬರೋದ್ರ ಬಗ್ಗೆ ಬಹಳ ಜಾಸ್ತಿ ಇರುತ್ತೆ ನಮಗೆ. ಅರ್ಥ ಆಗ್ತದೇನೆ? ಬರ್ತದೆ ಅಂತ ಹೇಳಿದ್ರೆ ಜಾಸ್ತಿ ಇರ್ತೈತಿ ಬೇಗ. ಆಮೇಲೆ ಎರಡನೇ ಬೆನಿಫಿಟ್ ಏನಂದ್ರೆ, ಮೂರನೇ ಬೆನಿಫಿಟ್. ಇದು ಒಂದನೇ ಬೆನಿಫಿಟ್, ಎರಡನೇ ಬೆನಿಫಿಟ್. ಮೂರನೇ ಬೆನಿಫಿಟ್ ಏನಂದ್ರೆ, ನಿಮ್ಮ ಮಕ್ಕಳಿಗೆ ಓದ್ಸಕ್ ಆಗೋದಿಲ್ಲ. ನಿಮ್ಮ ಹೈಯರ್ ಎಜುಕೇಶನ್ IAS, IPS, MBBS, ಡಾಕ್ಟರೇಟ್ ಏನು ಓದ್ಸಕ್ ಆಗುತ್ತಾ? ಕೂಲಿ ಮಾಡ್ಕೊಂಡು ಊಟ ಮಾಡೋದು ಆಗುತ್ತಾ? ಆಗುದಿಲ್ಲ. ನಿಮ್ಮ ಮಕ್ಕಳು ಹೈಯರ್ ಎಜುಕೇಶನ್ ಮಾಡ್ಬೇಕಂದ್ರೆ ನಮ್ಮ ಸಂಸ್ಥೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ ಕೊಡ್ತೀವಿ. ಏನ್ ಕೊಡ್ತೀವಿ? ಏನ್ ಓದಕ್ ಕೊಡ್ತೀವಿ? ಹೈಯರ್ ಎಜುಕೇಶನ್, IAS, IPS, MBBS, ಡಾಕ್ಟರೇಟ್ ಈ ತರ ಕೋರ್ಸ್ಗಳಿವೆ. ಕೊಟ್ಟಾಗ ರಿಟರ್ನ್ ನಿಮ್ಮ ಹತ್ರ 1 ರೂಪಾಯಿ ಕೇಳಂಗಿಲ್ಲ. ನಿಮಗೆ ಓದ್ಲಿಕ್ಕೆ ಸಹಾಯ ಮಾಡ್ತೀವಿ ನಿಮ್ಮ ಮಕ್ಕಳಿಗೆ, ಅದು ರಿಟರ್ನ್ ಕಟ್ ಅಂತ ಕೇಳಂಗಿಲ್ಲ. ಇದು ಹೆಂಗ್ ಬೇಸ್ ಆಗುತ್ತಾ? ಚಲೋ ಆಗತ್ತೇನ್ರಿ? ಒಳ್ಳೇದೈತೆ ಕೆಟ್ಟದೈತೆ ಯೋಜನೆ? ಲಾಭ ತಗೋಬೇಡ, ಮಾಡ್ಕೊಂಡ್ರೆ ಕೊಡ್ಬೇಕಾ, ಮಾಡ್ಕೊಳ್ಳೋದ್ರೆ ಕೊಡ್ಬೇಕಾ? ಬೇಗ ಮಾಡ್ಕೋಬೇಕಲ್ಲ. ಈಗ ಮಗ ಸಣ್ಣದಿದ್ದಾನ, ಈಗ ಮಾಡ್ಕೊಂಡ್ರೆ ಫಸ್ಟ್ ಮಾಡ್ಕೊಂಡ ಇದಕ್ಕೆ ಪ್ರಿಫರೆನ್ಸ್ ಕೊಡ್ತೀವಿ. ಆಮೇಲೆ ಇನ್ನು ದೊಡ್ಡದನ ನಿನ್ನೆ ಬಂದನ ಮನೆ ಮಾಡಿದಾನ ನಾಳೆ ಓದಕ್ ಹೋಗನ ಕೊಡಂಗಿಲ್ಲ. ಆಸ್ಪತ್ರೆಗೆ ಹೋದ್ರ ನಿಜ ಇರ್ಬೇಕದು. ಆಸ್ಪತ್ರೆಗೆ ಹೋದ್ರ ಸುಳ್ಸುಳ ರಕ್ತ ಸಿಗುತ್ತಂತ ಸುಳ್ಸುಳ ಫೋಟೋ ಬಿಡೋದಲ್ಲ. ಇಲ್ಲೆಲ್ಲ ನೋಡ್ತೀವಿ ಯಾರು ಬಂದಿದಾರ, ಕರೆಕ್ಟ್ ಆಸ್ಪತ್ರೆಗೆ ಇದಾರ, ಅವ್ರ ಕರೆಕ್ಟ್ ನೋವಿದೇನ ಅಂತ. ಅರ್ಥ ಆಗ್ತದನ? ಇಲ್ಲಿ ಸುಳ್ಳು ಮಾತ್ರ ಹೇಳಂಗಿಲ್ಲ, ನಿಜ ಹೇಳ್ಬೇಕು. ಆಮೇಲೆ ನಿಮ್ಮ ಮಕ್ಕಳು 8th 9th 10th ಇದಾರಲ್ಲ, ಆನ್ಲೈನ್ ಕ್ಲಾಸ್ ನಿಮ್ಮ ಮಕ್ಕಳಿಗೆ ಫ್ರೀ. ಹೊರಗಡೆ ಆನ್ಲೈನ್ ಕ್ಲಾಸ್ ಫ್ರೀ ಇದೆ. ನೀ ಏನ್ ಜೀವನದ ಐಡಿ ಮಾಡ್ಕೊಂಡಿರಲ್ಲ 2,100 ಲೈಫ್ ಟೈಮ್ ಒಳಗ ಒನ್ ಟೈಮ್ ಪದೇ ಮಾಡೋಂಗಿಲ್ಲ. ಒಂದ್ಸಲ ಮಾಡ್ಕೊಂಡ್ರೆ ಇಷ್ಟೆಲ್ಲ ಬೆನಿಫಿಟ್ ಗಳನ್ನ ನೀವು ತಗೊಳಕ್ಕೆ ರೆಡಿ ಆಗಿ. ಅದಕ್ಕೋಸ್ಕರ ಜೀವನದಾನ ಐಡಿಯಾನ, ಸಮೃದ್ಧಿ ಐಡಿಯಾನ ನೀವು ಮಾಡ್ಬೇಕು. ಅರ್ಥ ಆಗ್ತಿದ್ದೇನೆ? ಓಕೆ, ಈಗ ನಾನು ಜೀವನದಾನ ಐಡಿ ಬಗ್ಗೆ ತಿಳಿಸಿದ್ದೀನಿ, ನಿಮ್ಗೆ ಸಮೃದ್ಧಿ ಯೋಜನೆದ ಬಗ್ಗೆ ತಿಳಿಸಿದ್ದೀನಿ. ಈ ಸಮೃದ್ಧಿ ಯೋಜನೆಯಲ್ಲಿ ಒಬ್ಬ ಮಹಿಳೆ ಐಡಿ ಮಾಡ್ಕೊಂಡಿರ್ತಾರೆ. ಇನ್ ಕೇಸ್ ಮದುವೆ ಆಗಿಲ್ಲ ಅಂದ್ರೆ